ಹೇ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸ್ಮಿತಾ. ನಾನಿವತ್ತು ವಾಂಗಿಬಾತನ್ನ ಕುಕ್ಕರಲ್ಲಿ ದಮ್ ಕಟ್ಟಿ ಮಾಡೋ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲೊಂದು ಕುಕ್ಕರ್ನ ತೊಗೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್, 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಸೊ ಆಯಿಲ್ ಕಾದಾದಮೇಲೆ ಚಿಟಪಟ ಅನ್ನೋಕ್ಕೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸಿ, ಕರಿಬೇವು, ಪಲಾವ್ ಸ್ಪೈಸಸ್ನ ಸೇರಿಸಿದ್ದೀನಿ. ಸೊ ಇದಿಷ್ಟು ಫ್ರೈ ಆದಮೇಲೆ ಒಂದು ದೊಡ್ಡದು ಕಟ್ ಮಾಡಿರೋ ಮೆಣಸಿನ್ಕಾಯಿ, ಮೀಡಿಯಮ್ ಸೈಜ್ 2 ಈರುಳ್ಳಿನ ಹಾಕಿ ನೀಟಾಗಿ ಮೊದಲಿಗೆ ಫ್ರೈ ಮಾಡ್ಕೊಬೇಕು. ಸೊ ನಾರ್ಮಲ್ಲಾಗಿ ನಾವು ಗೊಜ್ಜೆಲ್ಲ ಮಾಡಿ ವಾಂಗಿಬಾತನ್ನ ಮಾಡ್ತೀವಿ. ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಸೊ ಈರುಳ್ಳಿ ಸ್ವಲ್ಪ ಕೆಂಪಗಾದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ವಾಂಗಿಬಾತ್ಗೆ ಬದನೆಕಾಯಿನ ಆದಷ್ಟು ಎಳೆಯದನ್ನ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಫ್ರೈ ಆದಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜ್ದು 3 ಟೊಮೊಟೊನ ಹಾಕ್ತಾಯಿದ್ದೀನಿ. ಸೊ ವಾಂಗಿಬಾತ್ಗೆ ಟೊಮೊಟೊ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದಿಷ್ಟು ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನಾನಿಲ್ಲಿ ಹಸಿ ಬಟಾಣಿ ಸೇರಿಸ್ತಾ ಇದ್ದೀನಿ. ಸೊ ಹಸಿ ಬಟಾಣಿ 1 ಕಪ್ ಅಷ್ಟು ಸೇರಿಸ್ತಾ ಇದ್ದೀನಿ. ಇದೊಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ವಾಂಗಿಬಾತ್ಗೆ ಅನ್ಬೋದು. ಅದಷ್ಟೇ ಆಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಕಟ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಬದನೆಕಾಯಿನ ಇಲ್ಲಿ ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ, ಮೈಸೂರು ಬದನೆಕಾಯಿ. ಉದ್ದುದ್ದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಇಷ್ಟೂ ಸೇರಿಸಿ, ಅದಾದಮೇಲೆ ವಾಂಗಿಬಾತ್ ಪುಡಿನ 3 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಯಾವುದೇ ರೀತಿ ಮಸಾಲೆ ಆ್ಯಡ್ ಇರೋದಿಲ್ಲ, ಅದರಿಂದ ವಾಂಗಿಬಾತ್ ಪೌಡರ್ನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ. ಸೊ ಇದಿಷ್ಟು ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ, ಅದಾದಮೇಲೆ ಕಟ್ ಮಾಡಿರೋವಂಥ ಪುದೀನ, ಕೊತ್ತಂಬರಿ ಇಷ್ಟೂ ಹಾಕಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ. ಸೊ ಯಾವುದೇ ರೀತಿ ರುಬ್ಬೋ ಥರ ಇರಲ್ಲ, ವೆಯ್ಟ್ ಮಾಡೋ ಹಂಗಿಲ್ಲ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಅರೌಂಡ್ 15 ಮಿನಿಟ್ಸಲ್ಲೆಲ್ಲ ಕುಕ್ಕರಲ್ಲಿ ಮಾಡಿಬಿಡ್ಬೋದು. ಸೊ ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ, ಹಾಗಾಗಿ 2 ಗ್ಲಾಸಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಮೇಯ್ನಾಗಿ ನೀರಿನ ಕ್ವಾಂಟಿಟಿ ಎಷ್ಟು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅನ್ನ ಸ್ವಲ್ಪ ಮುದ್ದೆ ಆದ್ರೂ ಚೆನ್ನಾಗಿರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನೀರು ಮಳ್ಳಿ ಕುದಿ ಬಂದಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಸೇರಿಸ್ಬೇಕಾಗತ್ತೆ. ಸೊ ನಾವು ಯಾವ ಅಕ್ಕಿನ ಯೂಸ್ ಮಾಡ್ತೀವಿ, ಅದಕ್ಕೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕು ಅನ್ನೋದನ್ನು ತಿಳ್ಕೊಂಡು ನಾವು ನೀರನ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಯೂಸ್ ಮಾಡಿರೋ ಅಕ್ಕಿಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಸಾಕಾಗುತ್ತೆ. ಸೊ ಅದು ಕುದಿ ಬಂದಮೇಲೆ ಸ್ವಲ್ಪ ನಿಂಬೆ ರಸನ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 1 ಅಥವಾ 2 ವಿಷಲ್ ತೊಗೊಂಡ್ರೆ ಸಾಕು. ಸೊ ದಮ್ ಕಟ್ಟಿ ಮಾಡೋ ವಾಂಗಿಬಾತ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ. ಸೊ ಇದ್ರ ಜೊತೆಗೆ ಮೊಸರು ಬಜ್ಜಿ ಅಥವಾ ಚಟ್ನಿ ಇಲ್ಲ ಬಿಸಿ ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಸೊ ನಾನು ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡಿದ್ದೆ. ಸೊ ಬಿಸಿ ತಣ್ಣಗಾದಮೇಲೆ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ಉದ್ರಾಗಿ. ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಒಂಥರ ವೆಜ್ ದಮ್ ಬಿರಿಯಾನಿ ಥರ ಆಗಿತ್ತು ಆ್ಯಕ್ಚುಲಿ. ಸೊ ಬದನೆಕಾಯಿನ ಇಷ್ಟಪಡದೇ ಇರೋರು ಕೂಡ ಈ ಥರ ಒಂದು ಸಲ ವಾಂಗಿಬಾತ್ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಸೊ ನನಗಂತೂ ಇದು ಒಂಥರ ಫೇವ್ರೇಟ್ ಆಗಿಬಿಡ್ತು. ಮೊದಲೆಲ್ಲ ಗೊಜ್ಜು ಮಾಡಿನೇ ವಾಂಗಿಬಾತ್ ಮಾಡ್ತಿದ್ದೆ, ಬಟ್ ಇದನ್ನು ಮಾಡೋದನ್ನ ಕಲ್ತ್ಕೊಂಡ್ಮೇಲೆ ನಾರ್ಮಲಾಗಿ ಇದನ್ನೇ ಮಾಡ್ತಾಯಿದ್ದೀನಿ ರೆಗ್ಯುಲರಾಗಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ.